ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮೋಟೋ ವ್ಲಾಗ್ ಮಾಡಿ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ನಾವೆಲ್ಲ ಬ್ಯುಸಿ ಆಗಿದ್ವಿ. ಸೊ ಈಗ ನಾವು ಹೋಗ್ತಾ ಇರೋದು ಕುಂದಾಪುರ ಕಡೆ ಒಂದು ಅಡ್ವೆಂಚರ್ ಮಾಡೋದಕ್ಕೆ. ಸೊ ಅಡ್ವೆಂಚರ್ ಏನು ಇರ್ತಾ ಅಂತ ಹೇಳ್ಬಿಟ್ಟು ನಾಳೆ ಗೊತ್ತಾಗುತ್ತೆ. ಅಲ್ಲಿ ತನಕ ಎಂಜಾಯ್ ದ ಮೋಟೋ ವ್ಲಾಗ್. ಎಲ್ಲರೂ ಬೆಳಗಿನ ಜಾವ ಬಿಟ್ಟರೆ ನಮ್ಮದೊಂಥರ ಡಿಫ್ರೆಂಟ್ ಅಲ್ವಾ. ಸೊ ನಾನು ಬಿಟ್ಟಿರೋದು ಈಗ 5:30-6 ಟೈಮಲ್ಲಿ. ಸೊ ಈ ಟೈಮಲ್ಲಿ ನೋಡಿ ಒಳ್ಳೆ ಸನ್ಸೆಟ್ ಕಾಣ್ತಾ ಇದೆ ನಿಮಗೆ. ಆ ಸೆಟ್ಟು ಆ್ಯಂಡ್ ಆ್ಯಸ್ ವೆಲ್ ಆಸ್ ಒಳ್ಳೆ ಲೊಕೇಶನ್ ಥರ ಕಾಣ್ತಾ ಇದೆ. ಬಟ್ ಸೆಕೆ ಮಾತ್ರ ಹೆವಿ ಇದೆ. ಸೊ ಈ ಸೆಕೆಯಲ್ಲಿ ನಾನು ಈಗ ಕುಂದಾಪುರ ಸೈಡಲ್ಲಿ ಇನ್ನೊಂದು 300 ಕಿಲೋಮೀಟ್ರ್ ಹೋಗಬೇಕು. ಸೊ ರಾತ್ರಿಯೆಲ್ಲ ಹೆಂಗಿರುತ್ತೆ ಏನಿರುತ್ತೆ ಅಂತೆಲ್ಲ ಗೊತ್ತಿರುತ್ತಲ್ಲ. ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಬಂದು ಒಂದು ಗ್ಲೋ ಹಿಡಿಸ್ಬೇಕಾದ್ರೆ ಗಾಳಿಗೆ ಫಸ್ಟ್ ಟೈಮ್ ಭಯ ಆಗ್ತಾ ಇರೋದು. ಅದು ಒಂದು ಫಿಲಿಮ್ ನೋಡಿಬಿಟ್ಟು ಅದು ಯಾವ ಫಿಲಿಮ್ ಅಂತ ನೋಡಿ. ಈ ಥರ ಇರುತ್ತೆ ನಮಗೆ ವ್ಯೂ. ನಾನು ವ್ಲಾಗ್ ಮಾಡಿದರೆ ನೈಟಲ್ಲಿ. ಸೊ ಈ ಥರ ಮಾಡಿದರೆ ನಿಮಗೂ ನೋಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ, ನನಗೂ ಮಾಡೋಕ್ಕೂ ಇಂಟ್ರೆಸ್ಟ್ ಬರೋಲ್ಲ. ಸೊ ನಾನು ಡೈರೆಕ್ಟಾಗಿ ಟೆಂಟಲ್ಲಿ ಹೋದ ತಕ್ಷಣ ವೀಡಿಯೋ ಏನು ಮಾಡ್ತೀನಿ. ಸೊ ಟೆಂಟ್ ಅಷ್ಟೇ ಬೆಳಿಗ್ಗೆ ಹೇಗಿರುತ್ತೆ ತೋರಿಸ್ತೀನಿ. ಸೊ ರಾತ್ರಿ ಹೇಗಿರೋದು ಬೆಳಿಗ್ಗೆ ಈಗ ಕಾಣ್ತೀರ ನೋಡಿ. ಬೀಚ್ ಹತ್ರ ಕ್ಯಾಂಪ್ ಸ್ಟೇ ಏನಾಯ್ತು ಗುರು. ಓ ಮಹಾಪ್ರಭು, ನೀವೇನು ಇಲ್ಲಿ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಹಿಂಗೆ ಬಂದ್ವಿ. ಬಾರಯ್ಯ ರಗಪ್ಪ ಬಾಬಾ. ಇದು ಬೀಚು, ಇದು ಕಾರು, ಇದು ಟೆಂಟ್. ಸೊ ನೈಟ್ ಬರೋದು ಆಲ್ಮೋಸ್ಟ್ 1 ಆಗಿತ್ತು. ಸೊ ಅಂತ ಏನು ವ್ಲಾಗ್ ಮಾಡೋಕ್ಕಾಗಿಲ್ಲ. ನೈಟ್ ಆಗೋದೇನು ತೋರಿಸೋಕ್ಕೂ ಆಗಿಲ್ಲ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೈಟೆಲ್ಲ ಬೇರೆ ನಿದ್ದೆಗಣ್ಣೆಲ್ಲ ಹೊಡೆಯೋದಾಯಿತು. ತುಂಬ ಲೇಟ್ ಆಗ್ಬಿಡ್ತು. ಬಾಣ ಇಲ್ಲಿ ಬರೋಷ್ಟೊಳಗೆ 1 ಗಂಟೆ. ಸೊ ಅಂಥ ವ್ಲಾಗು ಮಾಡೋಕ್ಕಾಗಿಲ್ಲ. ಆ್ಯಂಡ್ ಆಸ್ ವೆಲ್ ಆಸ್ ಆ ಘಾಟ್ ಸೆಕ್ಷನಲ್ಲಿ ರೆಕಾರ್ಡ್ ಮಾಡಿಕೊಂಡ್ರೆ ಕೂಡ ಅದು ಏನೂ ಕಾಣೋದು ಇಲ್ಲ. ಅದೇ ಮೇನ್ ಇಶ್ಯೂ ಆಗಿರೋದು. ಎಲ್ಲ ತೂತಲ್ಲಿ ಹೇಳಿ ತಟ್ಕೊಂಡು ಬರಬಾರ್ದು. ನಮಸ್ತೆ ಸರ್. ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನೋಡಿ, ಒಂದು ಟೆಂಟ್ ಸೆಟಪ್ ಹಾಕಿ ಬೇವತ್ಬಿಟ್ಟವ್ರೆ. ಇಲ್ಲ ಪರವಾಗಿಲ್ಲ. ಇಲ್ಲ ಇದೆ ಅಲ್ಲ, ಇದನ್ನು ಟೆಂಟ್ ಬ್ರೋ. ಮಳೆ ಬರಲಿ, ಬಿಸಿಲೇ ಬರಲಿ, ನೋಡಿ ಲೈಕ್ ಇದೆ ಕ್ಯಾಂಪ್ ಸ್ಟೇ ಅವಾಗಿಂದ ಮಾಡ್ತಾ ಇದ್ದಿದ್ದು. ಸೊ ಇದು ನಾನು US ಆ ಸೈಡೆಲ್ಲ ಮಾಡಿರ್ತೀರ. ಸೊ ಇದು ನನ್ನ ಫ್ರೆಂಡು ಬೆಳಗ್ಗೆ ಹೇಳಿದ್ನಲ್ಲ. ಸೊ ಅವರು ಎಲ್ಲ ಕ್ಯಾಂಪಿಂಗ್ ಸ್ಟೇ ಮಾಡಿದ್ದಾರೆ. ಸೊ ನೈಟ್ ಮಲಗಿದ್ದು. ಆ್ಯಂಡ್ ಈಗ ಒಂದು ಅಡ್ವೆಂಚರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಒಂಥರ ಏನಂದರೆ ಚೈಲ್ಡ್ಹುಡ್ ಡ್ರೀಮ್ ಅಂದ್ಕೊಂತೀರಿ. ಬೀಚಲ್ಲಿ ಮೀನು ಹಿಡಿಯೋಕ್ಕೆ ಹೋಗೋದು.
ಸೊ ಈಗ ಇಲ್ಲಿ ಲೋಕಲ್ ರೇಟ್ಸ್ ಎಲ್ಲ ಸಿಕ್ಬಿಟ್ಟು ನಾವು ಮೀನು ಹಿಡಿಯೋಕೆ ಹೋಗ್ತಿದ್ದೀರಿ ಬರ್ತೀರಾ, ಲೈಕ್ ನಾವು ಕೇಳ್ತಾ ಇದ್ವಿ ಮೀನು ಹಿಡಿಯೋಕೆ ಹೋಗ್ತೀರಾ ಹಂಗೆ ಹೆಂಗೆ ಅಂತ ಹೇಳಿದ್ರೆ, ಸೊ ಅವರು ಹೋಗ್ತೀವಿ ಬನ್ನಿ ಅಂತ ಈಗ ಕರೀತಾ ಇದ್ದಾರೆ. ಸೊ ಮೀನು ಹಿಡಿಯೋಕೆ ಹೋಗ್ಬಿಟ್ಟು ಯಾವ ಥರ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಬಂದು ಶೇರ್ ಮಾಡ್ತೀನಿ. ಫೋನ್ಸ್ ಯಾವುದು ತೊಗೊಂಡೋಗ್ತಾ ಇಲ್ಲ ಬಿಕಾಸ್ ಆಫ್ ಸಾಲ್ಟ್ ವಾಟರ್ ಇದೆಯಲ್ಲ, ಸೊ ಒಂದ್ಸಲ ಬಿತ್ತು ಅಂದರೆ ಕೆಡೋಗ್ಬಿಡುತ್ತೆ. ಆ್ಯಂಡ್ ನೆಕ್ಸ್ಟ್ ಇದೆ ನೋಡಿ ಕ್ಯಾಂಪಿಂಗು. ಸೊ ಇದನ್ನೆಲ್ಲ ಟೈಮ್ ಲ್ಯಾಪ್ಸ್ ಹಾಕಿದ್ದೀನಿ ನಾನು, ಬಟ್ ಆದರೂ ನಿಮ್ಗೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಸೊ ಒಳಗಡೆ ಡೈರೆಕ್ಟಾಗಿ ಕಾರ್ನ ಏನಿದೆ ಅಂತ ಹೇಳ್ಬಿಟ್ಟು ಹಿಂದೆ ಬಾನೆಟ್ ಓಪನ್ ಮಾಡಿಬಿಟ್ಟು ಹಿಂದ್ಗಡೆ ಡಿಕ್ಕಿ ಓಪನ್ ಮಾಡಿಬಿಟ್ಟು ಒಳಗಡೆ ಬಿಟ್ಬಿಟ್ಟಿದ್ವಿ ಟೆಂಟ್ ಒಳಗಡೆ. ಸೊ ಬಿಸಿಲೇ ಇರಲಿ ಮಳೆ ಇರಲಿ ಏನೂ ತೊಂದರೆ ಆಗೋಲ್ಲ ನಾವು ಆಚೆ ಒಳಗಡೆ ಇದ್ದರೆ. ಬಟ್ ಏನಂದರೆ ನೀರು ಒಳಗಡೆ ಬರಬಾರ್ದು, ಅದೇ ಮೇನ್ ಪ್ರಾಬ್ಲಮ್ಮು. ಚಲೋ ಈಗ ನೋಡೋಣ ಮೀನು ಹಿಡಿಯೋದು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಒಂಥರ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಡ್ರೀಮ್ ಇರುತ್ತೆ, ಬಟ್ ಇಲ್ಲಿ ಒಂದು ತಕ್ಷಣ ನನಗೆ ಫುಲ್ಫಿಲ್ ಆಗ್ತಾಯಿದೆ, ಅದು ತುಂಬ ಇಷ್ಟ ಆಗ್ತಾಯಿದೆ. ಸೊ ನೋಡೋಣ.